ಹಾಯ್ ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಹೋಪ್ಫುಲಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ 6:30 ಆಗಿದೆ, ಸಂಜೆ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಡೇ ಪೂಜೆ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಕೇಸಸ್ ತುಂಬ ಜಾಸ್ತಿ ಆಗ್ತಾ ಇದೆ, ಲಾಕ್ಡೌನ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಯಲ್ಲೇ ಇರೋಣ, ಸೇಫಾಗಿರೋಣ. ನಮ್ಮ ಫ್ಯಾಮಿಲಿನೇ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಸೊ ಸೇಫಾಗಿರೋಣ, ಮನೆಯಲ್ಲೇ ಇರೋಣ. ಇವತ್ತು ನಾನೊಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ರೀಸೆಂಟ್ಲಿ ಸ್ಯಾರಿ ಬ್ಲಾಗ್ ಕೂಡ ಹಾಕಿದ್ದೆ. ಸ್ಯಾರಿ ಬ್ಲಾಗ್ ಹಾಕಿದಾಗ ನನಗೆ ತುಂಬ ಜನ ಕೇಳಿದ್ರು ಬ್ಲೌಸ್ದು ವ್ಲಾಗ್ಸ್ ಮಾಡಿ ಅಂತ. ಅದರದ್ದು ವ್ಲಾಗ್ ಮಾಡಿ, ನಿಮ್ಮ ಬ್ಲೌಸ್ ಕಲೆಕ್ಷನ್ದು, ಗೌನ್ ಕಲೆಕ್ಷನ್ದು ಅಂತ. ಬಟ್ ನಾನಿವತ್ತು ಬರೀ ಬ್ಲೌಸ್ ಕಲೆಕ್ಷನ್ ವ್ಲಾಗ್ ಮಾಡ್ತಿದ್ದೀನಿ. ಇವಾಗ ನಾನು ಫಸ್ಟ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಡಿಸೈನು. ಸೊ ನೋಡಿ, ಇದು ಪರ್ಲ್ ವರ್ಕ್ ಮಾಡಿಸಿದ್ದೀನಿ ಈ ಬ್ಲೌಸಿಗೆ ನಾನು. ಇದು ಆಲ್ಮೋಸ್ಟ್ ನಮ್ಮ ಎಲ್ಬೂ ತನಕ ಬರುತ್ತೆ ಬ್ಲೌಸು. ಕಾಣಿಸ್ತಾ ಇದೆ ಅನ್ಕೋತೀನಿ ಡಿಸೈನು. ಇದು ತುಂಬ ಚೆನ್ನಾಗಿದೆ ಡಿಸೈನು. ಇದೆಲ್ಲ ಪ್ಲೇನ್ ಸ್ಯಾರೀಸಿಗೆ ಚೆನ್ನಾಗಿ ಕಾಣುತ್ತೆ. ನಾನು ಒಂದೇ ಬ್ಲೌಸ್ನ 3-4 ಸ್ಯಾರೀಸ್ಗೆ ಯೂಸ್ ಮಾಡ್ತೀನಿ. ತುಂಬ ಕಾಂಟ್ರಾಸ್ಟ್ ಇರೋದಕ್ಕೆ ಯೂಸ್ ಮಾಡ್ತೀನಿ. ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ಸ್ಟಿಚ್ ಮಾಡಿಸಿಲ್ಲ ಸಿಲ್ಕ್ ಸ್ಯಾರೀಸ್ಗೆಲ್ಲ, ಹಾಗಾಗಿ ಯೂಸ್ ಮಾಡ್ತೀನಿ. ಇದು ನೋಡ್ಬೋದು, ಇದು ಪರ್ಲ್ ವರ್ಕ್ ಮಾಡಿಸಿದ್ದೀನಿ. ತುಂಬ ಹೆವಿ ವರ್ಕ್ ಇದೆ. ಬ್ಲೌಸ್ ಕೂಡ ತುಂಬ ವೆಯ್ಟ್ ಇದೆ. ಇದು ಹಿಂದೆ ಬಂದು ಬಾರ್ಡರ್ ಯೂ ಡಿಸೈನ್ ಇದೆ, ಯೂ ನೆಕ್ ಇಡ್ಸಿದ್ದೀನಿ. ನಾನು ಸ್ವಲ್ಪ ಬ್ರಾಡ್ ಇಡಿಸ್ತೀನಿ ಯೂಶಲಿ. ಈ ಥರ ಒಂದು ಸ್ಮಾಲ್ ವರ್ಕ್ ಮಾಡಿಸಿದ್ದೀನಿ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಅದೇ ವರ್ಕ್ ಕಂಟಿನ್ಯೂಷನ್ ಬಂದಿದೆ. ಸೊ ಹಿಂದೆ ಇದಕ್ಕೊಂದು ಡೋರಿ ಕೂಡ ಹಾಕ್ಸಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಬೇರೆ ನಾನು ಒಂದು ಪ್ಲೇನ್ ಸ್ಯಾರಿಗೆ ಇದನ್ನು ಸ್ಟಿಚ್ ಮಾಡಿಸಿದ್ದು. ಚೆನ್ನಾಗಿರುತ್ತೆ. ಮೇ ಬಿ ಇದು ನನಗೆ ಗೊತ್ತಿರೋಂಗೆ 6000 ಪೇ ಮಾಡಿದ್ದೀನಿ ಇದು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ. ಇದು ಪಿಂಕ್ ಕಲರ್ ಇದೆ. ಸೊ ನನ್ನ ಹತ್ರ ಇರೋ ಸುಮಾರು ಬ್ಲೌಸಸ್ ಪಿಂಕ್ ಕಲರೇ ಸಿಗುತ್ತೆ. ಸುಮಾರು ಸೀರೆಗಳಿಗೆ ಕಾಂಬಿನೇಷನ್ ಆಗುತ್ತೆ, ಹಾಗಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ಬ್ಲೂ ಕಲರ್ ಬ್ಲೌಸು. ಈ ಸ್ಯಾರಿ ಆ್ಯಕ್ಚುಲಿ ನನ್ನ ಮದುವೆ ಸೀರೆ ಅಂತ ತೋರಿಸಿದ್ನಲ್ಲ, ಅದ್ರ ಬ್ಲೌಸ್ ಇದು. ಇದು ತುಂಬ ಹೆವಿ ಇದೆ ವರ್ಕು. ತುಂಬ ಹೆವಿ ಇದೆ, ತುಂಬ ವೆಯ್ಟ್ ಕೂಡ ಇದೆ ಈ ಬ್ಲೌಸು. ಇಲ್ಲಿ ಈ ಥರ ವರ್ಕ್ ಕೂಡ ಮಾಡಿಸಿದ್ದೀನಿ. ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ತುಂಬ ರಿಚಾಗಿ ಕಾಣುತ್ತೆ ಈ ಬ್ಲೌಸ್ ಹಾಕ್ಕೊಂಡ್ರೆ ನೀವು. ಇದು ನೋಡಿ ಬ್ಯಾಕ್. ಸೊ ಬ್ಯಾಕಲ್ಲಿ ಕೂಡ ಇದೇ ವರ್ಕು ಕಂಟಿನ್ಯೂಷನ್ ಆಗಿದೆ. ಇದು ಎಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು, ಯಾವುದು ಮಿಷಿನ್ ವರ್ಕ್ ಅಲ್ಲ. ಸೊ ಇವೆಲ್ಲ ಹ್ಯಾಂಡ್ ವರ್ಕ್ಸು. ಸೊ ಮಿಷಿನ್ ವರ್ಕ್ ಆದರೆ ನಮಗೆ ಸ್ವಲ್ಪ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಹ್ಯಾಂಡ್ ವರ್ಕಿಗೆ ಹೋದಾಗ ನಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ನೋಡಿ, ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ನನಗೆ ಬ್ಲೌಸ್ ಮತ್ತು ಗೌನ್ ಕಲೆಕ್ಷನ್ ಎರಡರದ್ದು ವಿಡಿಯೋ ಕೇಳಿದ್ರಿ, ಬಟ್ ನನಗೆ ಇವಾಗ ಬರೀ ಬ್ಲೌಸ್ ಕಲೆಕ್ಷನ್ ಮಾಡ್ತೀನಿ. ಗೌನ್ ಕಲೆಕ್ಷನ್ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಯಾವ್ದಾದ್ರು ವಿಡಿಯೋ ಜೊತೆ ಹಾಕ್ತೀನಿ. ಇದ್ರದ್ದು ಡೋರಿ ನೋಡಿ, ಈ ಥರ ಡಿಸೈನ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಬ್ಲೌಸು. ಸೊ ನನ್ನ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಪಿಂಕ್ ಕಲರ್. ಸೊ ನೋಡಿ, ಈ ಥರ ಡಿಸೈನ್ ಇದೆ. ಇದು ಮಿಷಿನ್ ವಿತ್ ಹ್ಯಾಂಡ್ ವರ್ಕ್ ಮಿಕ್ಸ್ ಆಗಿದೆ ಈ ಬ್ಲೌಸಲ್ಲಿ. ನೋಡ್ಬೋದು, ಇದಕ್ಕೆ ಒಂದು ಪೀಕಾಕ್ ಕೂಡ ಡಿಸೈನ್ ಮಾಡಿಸಿದ್ದೀನಿ ನಾನು. ಈ ಬಾರ್ಡರಲ್ಲಿ ಏನು ಡಿಸೈನ್ ಬಂದಿತ್ತೋ ಅದ್ರ ಮೇಲೆ ಕೂಡ ವರ್ಕ್ ಮಾಡಿಸಿದ್ದೀನಿ. ಇದು ಒಂಥರ ಟ್ರೆಂಡು, ಚೆನ್ನಾಗಿರುತ್ತೆ. ಸೊ ನಮ್ಮ ಬಾರ್ಡರ್ ಏನು ಬಂದಿರುತ್ತೋ ಅದಕ್ಕೆ ಡಿಸೈನ್ ಮಾಡಿಸೋದು. ಸೊ ಫೈನಲ್ ಆಗಿ ಬ್ಲೌಸ್ ಈ ಥರ ಕಾಣಿಸುತ್ತೆ. ಇದಕ್ಕೂ ಕೂಡ ನಾನೊಂದು ಡೋರಿ ಹಾಕ್ಸಿದ್ದೀನಿ. ನಾವು ಸಿಲ್ಕ್ ಸ್ಯಾರಿ ಬ್ಲೌಸಸ್ಗೆ ಯೂಶಲಿ ಡೋರಿ ಬೇಕಾಗುತ್ತೆ, ಯಾಕಂದರೆ ಇದೆಲ್ಲ ತುಂಬ ವೆಯ್ಟ್ ಇರುತ್ತೆ, ಇಲ್ಲಾಂದರೆ ಇಲ್ಲಿ ಕೂರಲ್ಲ, ಭುಜದ ಮೇಲೆ ಬೀಳ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಇದಕ್ಕೆಲ್ಲ ಒಂದೊಂದು ಡೋರಿ ಬೇಕಾಗುತ್ತೆ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಪಿಂಕ್ ಕಲರ್ ಕಾಂಬಿನೇಷನಲ್ಲೇ ಇದೆ. ಸೊ ನೋಡ್ಬೋದು, ಈ ಬ್ಲೌಸ್ ಈ ಥರ ಡಿಸೈನ್ ಇದೆ. ಇಡೀ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಕಾಣಿಸ್ತಾ ಇದೆ ಅನ್ಸುತ್ತೆ ಡಿಸೈನು. ಇದು ತುಂಬಾ ಚೆನ್ನಾಗಿದೆ ಡಿಸೈನು. ತುಂಬ ಎಕ್ಸ್ಪೆನ್ಸಿವ್ ಕೊಟ್ಟು ಸ್ಟಿಚ್ ಮಾಡಿಸಿದೆ ಇದಕ್ಕೆ. ಸೊ 6000 ಏನೋ ಪೇ ಮಾಡಿದ್ದೀನಿ ಇದಕ್ಕೂ, ನಂಗೆ ಗೊತ್ತಿರೋಂಗೆ. ಇದು ಥ್ರೆಡ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಥ್ರೆಡ್ ಹಾಕಿದ್ದಾರೆ. ಸೊ ನೋಡ್ಬೋದು, ಸ್ಟಾರ್ಟಿಂಗಿಂದ ಎಂಡ್ ತನಕ ಅದೇ ಡಿಸೈನ್ ಕ್ಯಾರಿ ಓವರ್ ಮಾಡಿದ್ದಾರೆ. ಫುಲ್ ಬ್ಯಾಕ್ ಕೂಡ ಒಂದು ಸೈಡ್ ಅದೇ ಡಿಸೈನ್ ಬಂದಿದೆ. ಮತ್ತು ಇಲ್ಲಿ ಮಿಡಲಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ. ಇದಕ್ಕೂ ಕೂಡ ಡೋರಿ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಗೂ ಡೋರಿ ಹಾಕ್ಸಿರ್ತೀನಿ ನಾನು, ವೆಯ್ಟ್ ಬ್ಯಾಲೆನ್ಸಿಂಗ್ ಆಗಲಿ ಅಂತ. ನನ್ನ ನೆಕ್ಸ್ಟ್ ಬ್ಲೌಸ್ ಬಂದು ಈ ಥರ ಇದೆ. ಆರೆಂಜ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಆಗಿದೆ ಇದು. ನೋಡ್ಬೋದು, ಈ ಬ್ಲೌಸ್ ಅಂತೂ ತುಂಬ ರಿಚ್ ಆಗಿದೆ. ಸೈಡ್ ನೋಡಿ, ಡಿಸೈನ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ತುಂಬ ಚೆನ್ನಾಗಿದೆ ಇದು ಬ್ಲೌಸು.
ಡಿಸೈನ್ ನೋಡಿ, ಫುಲ್ ಬಾರ್ಡರ್ ಕೂಡ ಇದೇ ಥರ ಬಾರ್ಡರ್, ನಾನು ಆವಾಗಲೇ ಹೇಳ್ದೆ ಅಲ್ಲ ಬಾರ್ಡರಿಗೆ ಕೂಡ ವರ್ಕ್ ಮಾಡಿಸ್ಬೋದು ಚೆನ್ನಾಗಿರುತ್ತೆ ಅಂತ. ಸೊ ಇದು ಕೂಡ ಅದೇ ಥರ ಬಾರ್ಡರ್ ಇದೆ, ವರ್ಕ್ ಮಾಡಿಸಿದ್ದೀನಿ. 2 ಕಡೆ ಸ್ಲೀವು ಹಾಗೆ ಬಂದಿದೆ. ಸೊ ಇದು ನೋಡಿ, ಹಿಂದೆ ಈ ಥರ ಡಿಸೈನ್ ಮಾಡಿಸಿದ್ದೀನಿ, ಕಾಣಿಸ್ತಾರೆ ಅನಿಸುತ್ತೆ. ಮತ್ತು ಇದಕ್ಕೂ ಒಂದು ಡೋರಿ ಹಾಕ್ಸಿದ್ದೀನಿ ಸಿಂಪಲ್ಲಾಗೆ. ತುಂಬ ಚೆನ್ನಾಗಿದೆ ಬ್ಲೌಸು. ನಂಗೆ ಗೊತ್ತಿರೋಂಗೆ ಈ ಬ್ಲೌಸಿಗೆ ನಾನು 8000 ರುಪೀಸ್ ಪೇ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಬ್ಲೌಸು, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಈ ಥರ ಇದೆ ಬ್ಲೌಸು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ಈ ಓವಲ್ ಶೇಪ್ ಕೊಡಿಸ್ಬಿಟ್ಟು ಅದಕ್ಕೆ ಸುತ್ತ ಡಿಸೈನ್ ಮಾಡಿಸಿದ್ದೀನಿ, ವರ್ಕ್ ಮಾಡಿಸಿದ್ದೀನಿ. ಇನ್ನು ನಂದು ಆಲ್ಮೋಸ್ಟ್ ಇರೋದೆಲ್ಲ ಹ್ಯಾಂಡ್ ವರ್ಕ್ಸ್ ಇರುತ್ತೆ, ನಾನು ಮಿಷಿನ್ ವರ್ಕ್ಸ್ ತುಂಬ ಹೋಗಲ್ಲ, ಹಾಗಾಗಿ ನೋಡಿ ಹ್ಯಾಂಡ್ ವರ್ಕ್ಸು ತುಂಬ ಚೆನ್ನಾಗಿದೆ. ಇದು ಮೆಗಾ ಸ್ಲೀವು, ಇಲ್ಲೂ ಕೂಡ ಸ್ಲೀವ್ಸಿಗೆಲ್ಲ ವರ್ಕ್ ಮಾಡಿಸಿದ್ದೀನಿ. ಸೊ ಇಲ್ಲಿ ಬಂದಿರೋದ್ರಿಂದ ನಾನು ಇದಕ್ಕೆ ಡೋರಿ ಹಾಕ್ಸಿಲ್ಲ. ಸೊ ಇದೇ ಥರ ಇದೆ, ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಕೂಡ ಡಿಸೈನು. ಇವೆಲ್ಲ ಸಿಲ್ಕ್ ಸ್ಯಾರಿ ಜೊತೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ನೆಕ್ಸ್ಟ್ ಸೀರೆ ಬಂದು ಮೆರೂನ್ ಕಲರ್ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ. ಇದಕ್ಕಿಲ್ಲಿ ಜುಮ್ಕಾ ಡಿಸೈನ್ ಕೂಡ ಮಾಡಿಸಿದ್ದೀನಿ, ಒಂದು ಸೈಡ್ ಬರುತ್ತೆ ನೋಡಿ. ಸ್ಲೀವ್ಸಿಗೆ ಕೂಡ ನಾನು ಅದೇ ಥರ ಜುಮ್ಕಾನ ವರ್ಕ್ ಮಾಡಿಸಿದ್ದೀನಿ. ಇದೆಲ್ಲ ಮೆಗಾ ಸ್ಲೀವ್ಸ್ ಇದೆ ಇದೆಲ್ಲ ನೋಡಿ. ಸೊ ಇದಕ್ಕೂ ಕೂಡ ಲೈಟ್ ವೆಯ್ಟು ಒಂದು ಡೋರಿ ಕೂಡ ಹಾಕ್ಸಿದ್ದೀನಿ. ಇದೆಲ್ಲ ಅಂಥ ವೆಯ್ಟ್ ಇಲ್ಲ ಬ್ಲೌಸಸ್ಸು, ಹಾಗಾಗಿ ಸ್ವಲ್ಪ ಡೋರಿ ವೆಯ್ಟ್ ಕಮ್ಮಿ ಇರೋದೇ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಒಂದು ನನ್ನ ನೆಕ್ಸ್ಟ್ ಸಿಲ್ಕ್ ಸ್ಯಾರಿ ಬ್ಲೌಸ್ ಬಂದು ಇದು ನೋಡ್ಬೋದು ನೀವು, ನೆಟ್ ಮೇಲೆ ಪೀಕಾಕ್, ಫುಲ್ ಪೀಕಾಕ್ ಕೂಡ ಡಿಸೈನ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಈ ಬ್ಲೌಸು ನೋಡಿ. ಬ್ಲೂ ಕಲರ್ ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿದೆ ಇದು. ಉಟ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೆಟ್ ಮೇಲೆ ಫುಲ್ ಪೀಕಾಕ್ ಡಿಸೈನ್ ಮಾಡಿರೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬ್ಲೌಸು ಉಟ್ಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಂದೆ ಇದಕ್ಕೆ ಹೇರ್ ಬನ್ ಹಾಕ್ಕೊಂಡು ಉಟ್ಕೊಂಡ್ರಂತೂ ಸಖತ್ತಾಗಿ ಕಾಣುತ್ತೆ ಈ ಬ್ಲೌಸು. ನೆಕ್ಸ್ಟ್ ಬ್ಲೌಸ್ ಬಂದು ಈ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ಸೊ ನೋಡ್ಬೋದು, ಇದು ಫುಲ್ ಸಿಂಪಲ್ ಆಗಿದೆ ಬ್ಲೌಸು. ಇದಕ್ಕೆ ನಾನು ಬಫ್ ಇಡ್ಸಿದ್ದೀನಿ. ಸೊ ಇವಾಗ ಟ್ರೆಂಡ್ ಇದೆಲ್ಲ ಬಫು, ಹಾಗಾಗಿ ಬಫ್ ಇಡ್ಸಿದ್ದೀನಿ. ಸೊ ಬಫ್ ಇಡ್ಸಿ ಸ್ಟಿಚ್ ಮಾಡಿಸಿರೋ ಬ್ಲೌಸ್ ಇದು. ಗ್ರೀನ್ ಕಲರ್, ಇದು ತ್ರಿಬಲ್ ಕಲರ್ ಸ್ಯಾರಿ, ಹಾಗಾಗಿ ಬ್ಲೂ ವಿತ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಸಿಂಪಲ್ ಆಗಿ ಇದಕ್ಕೆ ವರ್ಕ್ ಇದೆ. ಸೊ ಡೋರಿ, ಅದಕ್ಕೂ ಡೋರಿ ಹಾಕ್ಸಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದೊಂದು ಪಿಂಕ್ ಕಲರ್ ಬ್ಲೌಸ್, ಸಿಂಪಲ್ ಬ್ಲೌಸ್ ಇದು, ಸಿಂಪಲ್ ಬ್ಲೌಸ್ ಇದು. ನೆಕ್ಸ್ಟ್ ಬ್ಲೌಸ್ ಬಂದು ಇದು ಬ್ಯಾಕ್ ಬಟನ್ ಇದೆ, ಇಲ್ಲಿ ನೆಟ್ ಕೊಡ್ಸಿದ್ದೇನೆ ಸ್ಲೀವಿಗೆ. ಇದು ಬ್ಯಾಕ್ ಬಟನ್ ಇದೆ ಬ್ಲೌಸಿಗೆ. ಫುಲ್ ಬೋಟ್ ನೆಕ್ ಬಂದು ಬ್ಯಾಕ್ ಬಟನ್ ಬಂದಿದೆ ಬ್ಲೌಸಿಗೆ. ನನ್ನ ನೆಕ್ಸ್ಟ್ ಬ್ಲೌಸ್ ಬಂದು ಈ ಬ್ಲೌಸು, ಇದು ಕೂಡ ಬ್ಯಾಕ್ ಬಟನ್ನೇ ಬಂದಿದೆ ಈ ಬ್ಲೌಸಿಗೂ. ಸೊ ಒಂದು ಸಿಂಪಲ್ ಆಗಿ ಹ್ಯಾಂಡ್ ಅವ್ರಿಗೆ ಕೊಟ್ಟಿದ್ದಾರೆ ಇದಕ್ಕೂ. ನೆಕ್ಸ್ಟ್ ಒಂದು ಸಿಂಪಲ್ ಬ್ಲೌಸ್, ಸಿಂಪಲ್ ಆಗಿದೆ ಇದು ಬ್ಲೌಸ್ ಕೂಡ. ನೆಕ್ಸ್ಟ್ ಬ್ಲೌಸ್ ಬಂದು ಈ ಥರ ಇದೆ, ಇದಕ್ಕೂ ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ, ಇದಕ್ಕೂ ಪರ್ಲ್ ವರ್ಕ್ ಮಾಡಿಸಿದ್ದೀನಿ. ಸೊ ಹ್ಯಾಂಡ್ಸಿಗೆಲ್ಲ ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ಡಿಸೈನ್. ನಿಮಗೆ ಕಾರ್ನರ್ ಮಾತ್ರ ಹಾಕ್ಸಿದ್ದೀನಿ, ತುಂಬ ರಿಚ್ ಆಗಿ ಕಾಣಿಸುತ್ತೆ, ಚೆನ್ನಾಗಿದೆ ಇದು ಬ್ಲೌಸು. ಸೊ ಇದಕ್ಕೂ ಒಂದು ಡೋರಿ ಹಾಕ್ಸಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ಈ ಥರ ವೈಟ್ ಕಲರ್ ಬ್ಲೌಸು, ವೈಟ್ ಕಲರ್ ಸ್ಟಿಚ್ ಮಾಡಿಸಿದ್ದೀನಿ. ಫುಲ್ ಸ್ಲೀವ್ ಇದೆ, ಸ್ಲೀವಿಗೆ ನೆಟ್ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದೀನಿ. ಇದೆಲ್ಲ ಪ್ಲೈನ್ ಡಾರ್ಕ್ ಕಲರ್ ಪ್ಲೈನ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸು, ಹಾಗಾಗಿ ಸ್ಟಿಚ್ ಮಾಡಿಸಿಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಂತೂ. ಪ್ಲೈನ್ ಬ್ಲೌಸಸ್ ಸ್ಯಾರೀಸಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಸಿಂಪಲ್ ಆಗಿದೆ, ರೌಂಡ್ ನೆಕ್. ಇದೆಲ್ಲ ಕಾಟನ್ ಸ್ಯಾರೀಸ್ ಬ್ಲೌಸಸ್ಸು.
ನೆಕ್ಸ್ಟ್ ಬ್ಲೌಸ್ ಬಂದು ಈ ಥರ ಇದೆ, ನೋಡ್ಬೋದು. ಫುಲ್ ನೆಕ್ ಬರುತ್ತೆ, ಬಟ್ ಈ ಮಧ್ಯದಲ್ಲಿ ಮಾತ್ರ ಟ್ರಾನ್ಸ್ಪರೆಂಟ್ ಇದೆ. ಇದು ಚೆನ್ನಾಗಿರುತ್ತೆ ಹಾಕೊಂಡ್ರೆ ಸ್ಯಾರೀಸಿಗೆ. ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಸ್ಯಾರಿ ಇದು ನೋಡಿ. ಇದು ಅಷ್ಟೇ ಸಿಂಪಲ್ ಆಗಿದೆ ಬ್ಲೌಸು, ಸಿಂಪಲ್ ಬ್ಲೌಸಸ್ ಇವೆಲ್ಲ. ನೆಕ್ಸ್ಟ್ ಬ್ಲೌಸ್ ಬಂದು ನೋಡ್ಬೋದು ಈ ಥರ ಇದೆ. ಇದು ನಾನು ಸುಮ್ಮನೆ ಫ್ಯಾನ್ಸಿ ಬ್ಲೌಸ್ ಸ್ಯಾರೀಸ್ಗೆ ಅಂತ ತಂದು ಹೊಲಿಸಿರೋ ಬ್ಲೌಸು. ಇದೆಲ್ಲ ಶ್ರೀರಾಮ್ಪುರದಿಂದ ತಂದಿರೋ ಮೆಟೀರಿಯಲ್ ಇದು ನೋಡಿ. ಇಲ್ಲೆಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಕೊಡಿಸ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕು ಅಷ್ಟೇ ಟ್ರಾನ್ಸ್ಪರೆಂಟ್ ಇದೆ. ಚೆನ್ನಾಗಿರುತ್ತೆ, ಪ್ಲೈನ್ ಸ್ಯಾರೀಸಿಗೆ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಗೋಲ್ಡ್ ಕಲರ್ ಬ್ಲೌಸ್. ತುಂಬ ಸ್ಯಾರೀಸಿಗೆ ಆಗುತ್ತೆ ಅಂತ ಹೇಳಿ ಗೋಲ್ಡ್ ಕಲರ್ ಬ್ಲೌಸ್ ಒಂದು ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಪ್ಲೈನಲ್ಲಿದೆ, ಎಷ್ಟೊಂದಕ್ಕೆ ಸ್ಯಾರಿಗಳಿಗೆ ಬೇಕಾಗತ್ತೆ ಅಂತ ಸ್ಟಿಚ್ ಮಾಡಿಸಿದ್ದೀನಿ. ಇನ್ನೊಂದು ಬಂದು ಗ್ರೀನ್ ಕಲರ್ ನೋಡಿ. ಇದು ಈ ಥರ ಡಿಸೈನ್ ಮಾಡಿಸಿ ಹೊಲಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ. ನೆಕ್ಸ್ಟ್ ನಾನು ತೋರಿಸ್ಬೇಕಿತ್ತು ನಿಮಗೆ. ಸೊ ನೋಡಿ, ಇದು ಬೆಲ್ಟ್. ಇವಾಗ ತುಂಬ ಟ್ರೆಂಡಲ್ಲಿದೆ ಈ ಥರ ಬೆಲ್ಟು. ಸೊ ಸ್ಯಾರೀಸಿಗೆ, ಲೆಹೆಂಗಾಗೆ ಎಲ್ಲ ಆಲ್ಮೋಸ್ಟ್ ಸ್ಟಿಚ್ ಮಾಡಿಸ್ಕೊಳ್ತಾರೆ, ರೆಡಿ ಮಾಡಿಸ್ತಾರೆ. ಇದು ನಾನು ಕೂಡ ನಮ್ಮ ಟೈಲರ್ ಹತ್ರನೇ ರೆಡಿ ಮಾಡಿಸಿದ್ದು. ಇದಕ್ಕೆ 1500 rupees ಪೇ ಮಾಡಿ ರೆಡಿ ಮಾಡಿಸಿದ್ದೀನಿ. ಬೇಕು ಅಂದವರು ನೀವು ಕೂಡ ತೊಗೋಬೋದು. ಇವಾಗ ಇದೆಲ್ಲ ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ, ಸೈಜ್ ವೈಸಲ್ಲಿ ತೊಗೋಬೋದು. ಚೆನ್ನಾಗಿರುತ್ತೆ. ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿದು ನನ್ನ ಮದುವೆ ಟೈಮಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಟ್ರೆಂಡ್ ಅಲ್ಲ, ಟ್ರೆಂಡ್ ವೈಸ್ ಹಾಕೊಳ್ಳೋಣ ಅನ್ನೋ ರೀಸನ್ಗೆ ತೊಗೊಂಡಿದ್ದೀನಿ. ಇಷ್ಟೇ ನನ್ನ ಸಿಂಪಲ್ ಬ್ಲೌಸ್ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾಡಿಬೇಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಅದಕ್ಕೋಸ್ಕರ ನಿನ್ನೆ ಸಂಡೇ ನಾನು ಒಂದು ಚಿಲ್ಲಿ ಲೆಮನ್ ಚಿಕನ್ನ ಮಾಡಿದ್ದೆ. ಸೊ ಅದರ ರೆಸಿಪಿ ಕೂಡ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವ್ಲಾಗ್ ಜೊತೆನೇ ಹಾಕ್ತೀನಿ, ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ, ಕಡೆ ತನಕ ನೋಡಿ. ಮತ್ತು ನಾನು ಆಲ್ರೆಡಿ ಗಿವ್ ಅವೇ ಅನೌನ್ಸ್ ಮಾಡಿದ್ದೆ. ಸೊ ಯಾರ್ಯಾರು ಗಿವ್ ಅವೇಗೆ ಕಾಂಟೆಸ್ಟ್ ಮಾಡಬೇಕು ಆದಷ್ಟು ಬೇಗ ಕಾಂಟೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಅವಾಗ ನನಗೆ ಗೊತ್ತಾಗುತ್ತೆ ಯಾರ್ಯಾರು ನನ್ನ ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ. ಆದಷ್ಟು ಮನೇಲೇ ಇರಿ, ಸೇಫ್ ಆಗಿರಿ. ಥ್ಯಾಂಕ್ ಯು, ಬಾಯ್ ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಿಮಗೆಲ್ಲ ಒಂದು ಸ್ಟಾರ್ಟರ್ ರೆಸಿಪಿ ತೋರಿಸ್ತಾ ಇದ್ದೀನಿ, ನಾನ್ ವೆಜ್ಜು ಚಿಕನ್ ಸ್ಟಾರ್ಟರ್ ರೆಸಿಪಿ. ಇದು ಬಂದು ಲೆಮನ್ ಚಿಕನ್. ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ ಇದು ಸ್ವಲ್ಪ. ಇದಕ್ಕೆ ಫಸ್ಟ್ ನಾವು ಒಂದು 3 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಳ್ಳೋಣ. ಸ್ವಲ್ಪ ಚಿಕನ್ ಜಾಸ್ತಿ ಇದೆ, ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು 3 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಾನು. ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಕಾರ್ನ್ಫ್ಲೋರ್ ಒಂದು 2 ಟೇಬಲ್ ಸ್ಪೂನ್ ಹಾಕೋತೀನಿ. ನೆಕ್ಸ್ಟ್ ಬಂದು ಪೆಪ್ಪರ್ ಪೌಡರ್. ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೀನಿ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೀವು ಎಷ್ಟು ಚಿಕನ್ ತೊಗೊಳ್ತೀರೋ ಅದರ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಚಿಕನ್ ಜಾಸ್ತಿ ತೊಗೊಂಡಿದ್ದೀನಿ ಇವತ್ತು, ಅದಕ್ಕೇನೆ. ಮತ್ತು 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋತೀನಿ. ಸಾಲ್ಟ್ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಸೊ ಇದು ಲೆಮನ್ ಚಿಕನ್ ಆಗಿರೋದ್ರಿಂದ ನಾನು ಲೆಮನ್ ಕೂಡ ಯೂಸ್ ಮಾಡ್ತೀನಿ. ಇದು ಕಲಿಸೋದಕ್ಕೂ ಯೂಸ್ ಮಾಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ಸೊ 2 ಎಗ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 2 ಎಗ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಲೆಮನ್, 1 ಲೆಮನ್ ಯೂಸ್ ಮಾಡ್ತೀನಿ ನಾನು. ಸ್ವಲ್ಪ ಚಿಕನ್ ಜಾಸ್ತಿ ಇದೆ ಇದರಲ್ಲಿ, ಅದಕ್ಕೆ 1 kg ಅಷ್ಟಿದೆ. ಸ್ವಲ್ಪ ಪೆಪ್ಪರ್ ಪೌಡರ್ ಕಣ್ಣಿಗೆ ಬಿದ್ದುಬಿಡ್ತು, ಉಳಿತಾ ಇದೆ ಕಣ್ಣು.
ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಈಗ ಫೈನಲಿ ಒಂದು ಮಿಕ್ಸ್ ಮಾಡ್ಕೋತೀನಿ. ನನಗೆ ಮೊದಲೇ ಹೇಳಿದ್ದೀನಿ, ನನಗೆ ಕೈಯಲ್ಲಿ ಮಿಕ್ಸ್ ಮಾಡೋದೇ ಇಷ್ಟ, ನೀಟಾಗಿ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಮಿಕ್ಸ್ಚರ್ ರೆಡಿ ಆಗಿದೆ. ಈ ಮಿಕ್ಸ್ಚರ್ನ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ, ಸ್ವಲ್ಪ ಕೋಟಿಂಗ್ ಬರಲಿ ಅಂತ. ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಕರೆದು ಹೇಗಿದ್ದು ನೆಕ್ಸ್ಟ್ ಸ್ಟೇಜ್ ಏನಂತ ನಾನು ತೋರಿಸ್ಕೊಡ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್. ನೋಡಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸೊ ಇದು ಮ್ಯಾರಿನೇಷನ್ ಆಗಿದೆ. ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಸ್ವಲ್ಪನೇ ಬಿಟ್ಕೊಂಡು ಡೀಪ್ ಫ್ರೈ ಮಾಡ್ತೀವಿ. ಫೈನಲಿ ಚಿಕನ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾದ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಕಡಾಯಿ ಸ್ವಲ್ಪ ಬಿಸಿ ಆಗಲಿ, ಆಯಿಲ್ ಹಾಕ್ಕೊಳ್ತೇನೆ. ಬಿಸಿ ಆಗಿದೆ. ಇವಾಗ ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೇ ಕರ್ದಿದ್ದ ಆಯಿಲ್ ಇತ್ತು, ಬಿಸಿ ಆಯಿಲ್ ಅದೇ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಆನಿಯನ್, ಫಸ್ಟು ಆನಿಯನ್ ಬೇಡ, ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಗ್ರೀನ್ ಚಿಲ್ಲಿ ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಖಾರ ಬರಲ್ಲ ಆವಾಗ. ಅದಕ್ಕೋಸ್ಕರ ಗ್ರೀನ್ ಚಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ, ಚಾಪ್ ಮಾಡಿ, ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಆನಿಯನ್ನು ನಾನೊಂದು 3 ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಜೊತೆ ಸ್ವಲ್ಪ ಕರಿಬೇವು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ನಾವು. ಇವಾಗ ನೋಡಿ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಲೆಮನ್ ಪೀಸಸ್ ಹಾಕ್ತಾ ಇದ್ದೀನಿ. ಇದು ಲೆಮನ್ ಚಿಕನ್ ಆಗಿರೋದ್ರಿಂದ ಲೆಮನ್ ತುಂಬಾ ಆ್ಯಡ್ ಮಾಡಬೇಕು, ಚೆನ್ನಾಗಿರುತ್ತೆ. ಸೊ ಸ್ಲೈಸ್ ಮಾಡಿರೋ ಲೆಮನ್ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ, ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕ್ಕೊಂಡು, 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು, ಒಂದು 4 ಸ್ಪೂನ್ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡೋಣ. ಇದನ್ನು ಸ್ವಲ್ಪನೇ ಆ್ಯಡ್ ಮಾಡಿ ಕೈ ಬಿಡದಿರ ತಿರುಗಿಸ್ಕೊಳ್ಬೇಕು. ಆವಾಗ ಯಾವುದು ರೀತಿ ಗಂಟಾಗೋದಿಲ್ಲ. ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಫೈನಲಿ ನಾನು 1 ಲೆಮನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲೆಮನ್ ಚಿಕನ್ ಆಗಿರೋದ್ರಿಂದ ಲೆಮನ್ ತುಂಬಾ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಫೈನಲಿ ಸಾಸ್ ರೆಡಿ ಇದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡೋಣ ಇದಕ್ಕೆ. ಈಗಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಸರಿ ಎಲ್ಲ ಕಡೆ. ಸೊ ಫೈನಲಿ ಲೆಮನ್ ಚಿಕನ್ ರೆಡಿ ಇದೆ. ನೋಡಿ ಈ ಥರ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಲೆಮನ್ ಚಿಕನ್. ಟ್ರೈ ಮಾಡಿದ್ರೆ ಯಾರಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.